ಹಾಯ್ ಎವ್ರಿವನ್, ನಮಸ್ಕಾರ. ಇವತ್ತು ನೆಟ್ವರ್ಕಿಂಗ್ ಅಂದ್ರೆ ಏನು ಅಂತ ನೋಡೋಣ. ನೆಟ್ವರ್ಕಿಂಗ್ ಅಂತ ಕೇಳಿದ ತಕ್ಷಣ ಏನ್ ಅನ್ಸುತ್ತೆ? ಏನೋ ಕನೆಕ್ಟ್ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ ಅಲ್ವಾ? ಸೊ ನೆಟ್ವರ್ಕಿಂಗ್ ಇಸ್ ನಥಿಂಗ್ ಬಟ್ ಕನೆಕ್ಷನ್ ಆಫ್ ಫ್ಯೂ ಡಿವೈಸಸ್. ಇವಾಗ ಕಂಪ್ಯೂಟರ್ ಇರ್ಬೋದು, ಫೋನ್ ಇರ್ಬೋದು, ಇದನ್ನೆಲ್ಲ ಕನೆಕ್ಟ್ ಮಾಡೋದು, ಹಾಗೆ ಅದನ್ನ ಕಮ್ಯುನಿಕೇಟ್ ಮಾಡಿಸೋದು. ಕನೆಕ್ಷನ್ ಆಯ್ತು ಅಂತಂದ್ಮೇಲೆ ಏನೋ ರಿಸೋರ್ಸಸ್ ಶೇರ್ ಮಾಡಬೇಕಾಗಿರುತ್ತೆ, ಅದನ್ನ ಕಮ್ಯುನಿಕೇಟ್ ಮಾಡಬೇಕಾಗಿರುತ್ತೆ. ಸೊ ದಿಸ್ ಈಸ್ ನೆಟ್ವರ್ಕಿಂಗ್. ಮತ್ತೆ ಇದರಲ್ಲಿ ಎಷ್ಟೊಂದು ಕಾನ್ಸೆಪ್ಟ್ಸ್ ಇದೆ, ಸಚ್ ಆಸ್ ಲೋಕಲ್ ಏರಿಯಾ ನೆಟ್ವರ್ಕ್, ಅಂದ್ರೆ ಟೈಪ್ಸ್ ಆಫ್ ನೆಟ್ವರ್ಕ್ ಅಂತ ಇರುತ್ತೆ, ವೈಡ್ ಏರಿಯಾ ನೆಟ್ವರ್ಕ್ ಅಂತ ಇರುತ್ತೆ, ಹಾಗೆ ನೆಟ್ವರ್ಕ್ ಪ್ರೋಟೋಕಾಲ್ಸ್ ಅಂತ ಇರುತ್ತೆ, ಮತ್ತೆ ಫೈಲ್ಸ್ನೆಲ್ಲ ಹೇಗೆ ಟ್ರಾನ್ಸ್ಫರ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ತಿಳ್ಕೊತೀರಾ. ಸೊ ಈ ನೆಟ್ವರ್ಕಿಂಗ್ ಅಂದ್ರೆ ಏನು ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ಟೈಪ್ಸ್ ಆಫ್ ನೆಟ್ವರ್ಕ್ಸ್ ಇಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್, ಲ್ಯಾನ್ ಅಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್. ಇಲ್ಲಿ ಕನೆಕ್ಷನ್ ಆಫ್ ಡಿವೈಸಸ್ ಒಂದು ಪರ್ಟಿಕ್ಯುಲರ್ ಏರಿಯಾಗ ಮಾತ್ರ ಇರುತ್ತೆ. ಇವಾಗ ಮನೆ ಆಗಿರ್ಬೋದು ಅಥವಾ ಆಫೀಸ್ ಆಗಿರ್ಬೋದು, ಈ ತರ ಒಂದು ಲಿಮಿಟೆಡ್ ಸ್ಪೇಸ್ ಅಂತ ಇರುತ್ತೆ. ನೆಕ್ಸ್ಟ್ ಒನ್, ವೈಡ್ ಏರಿಯಾ ನೆಟ್ವರ್ಕ್ ಅಂದ್ರೆ ವ್ಯಾನ್. ಇದು ಅಕ್ರಾಸ್ ಸಿಟೀಸ್ ಅಥವಾ ಅಕ್ರಾಸ್ ಅ ಕ್ಯಾಂಪಸ್ ಅಥವಾ ಅಕ್ರಾಸ್ ಅ ಕಂಟ್ರಿ ಕೂಡ ಆಗುತ್ತೆ. ಸೊ ಇಟ್ಸ್ ಅ ವೆರಿ ವೆರಿ ಹ್ಯೂಜ್ ಕನೆಕ್ಷನ್. ನೆಕ್ಸ್ಟ್ ಒನ್ ಯಾವುದು ಅಂತಂದ್ರೆ ಮೆಟ್ರೋಪಾಲಿಟಿಯನ್ ಏರಿಯಾ ನೆಟ್ವರ್ಕ್ ಅಂದ್ರೆ ಮ್ಯಾನ್. ಇದು ವ್ಯಾನ್ ಗಿಂತ ಸ್ವಲ್ಪ ಚಿಕ್ಕದು, ಲ್ಯಾನ್ ಗಿಂತ ದೊಡ್ಡದು. ಲ್ಯಾನ್ ಗಿಂತ ಕನೆಕ್ಷನ್ಸ್ ಜಾಸ್ತಿ ಇರುತ್ತೆ. ಇವಾಗ ಅಕ್ರಾಸ್ ದಿ ಸಿಟೀಸ್ ಆಗಿರ್ಬೋದು, ಮತ್ತೆ ಇಲ್ಲೋ ಒಂದು ಕ್ಯಾಂಪಸ್ಗೆ ಅಂತ ಆಗಿರ್ಬೋದು. ಬಟ್ ವ್ಯಾನ್ ಏನಾಗುತ್ತೆ, ಕಂಟ್ರೀಸ್, ಅಕ್ರಾಸ್ ದಿ ಕಂಟ್ರೀಸ್ ಕೂಡ ಕನೆಕ್ಷನ್ಸ್ ಮಾಡ್ಕೋಬಹುದು. ಇದು ಮ್ಯಾನ್, ವ್ಯಾನ್ ಮತ್ತೆ ಲ್ಯಾನ್. ನೆಕ್ಸ್ಟ್ ಒನ್ ಯಾವುದು ಅಂತಂದ್ರೆ ಪ್ಯಾನ್. ಇದು ಪರ್ಸನಲ್ ಏರಿಯಾ ನೆಟ್ವರ್ಕ್. ಇದು ಸ್ವಲ್ಪ ಲಿಮಿಟೆಡ್ ಆಗಿರುತ್ತೆ. ಇವಾಗ ಒಂದು ಕಂಪ್ಯೂಟರ್ ಇಂದ ಪ್ರಿಂಟರ್ಗೆ ಆ ತರ ಸ್ಮಾಲ್ ಕನೆಕ್ಷನ್ಸ್ ಇರುತ್ತೆ. ಸೊ ದೀಸ್ ಆರ್ ದಿ ಟೈಪ್ಸ್ ಆಫ್ ನೆಟ್ವರ್ಕ್ಸ್. ಈಗ ನೆಕ್ಸ್ಟ್ ಕಾನ್ಸೆಪ್ಟ್, ನೆಟ್ವರ್ಕ್ ಪ್ರೋಟೋಕಾಲ್ಸ್. ಪ್ರೋಟೋಕಾಲ್ಸ್ ಅಂದ್ರೆ ಇಟ್ ಇಸ್ ಸೆಟ್ ಆಫ್ ರೂಲ್ಸ್. ನಾವು ಈ ರೂಲ್ಸ್ ನ ಫಾಲೋ ಮಾಡಿಕೊಂಡು ಡೇಟಾನ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ TCP/IP ಅಂತ ಇದೆ. ಈ TCP/IP ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಈ ಲೋಕಲ್ ಏರಿಯಾ ನೆಟ್ವರ್ಕ್ಸ್ಗೆ, ಇಂಟರ್ನೆಟ್ಸ್ಗೆ, ಇದಕ್ಕೆಲ್ಲ ಈ ಪ್ರೋಟೋಕಾಲ್ಸ್ ನ ಯೂಸ್ ಮಾಡ್ತೀವಿ. ಆಮೇಲೆ FTP ಅಂತ ಇದೆ, ಇದು ಫೈಲ್ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟದ್ದು. ಆಮೇಲೆ HTTP and HTTPS ಅಂತ ಇದೆ. HTTP and HTTPS ನ ನಾವು ವೆಬ್ ಪೇಜಸ್ ಅಲ್ಲಿ ಯೂಸ್ ಮಾಡ್ತೀವಿ. HTTPS ಅಂದ್ರೆ ಇಟ್ ಇಸ್ ಸೆಕ್ಯೂರ್ಡ್ ಅಂತ ಅರ್ಥ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ IP ಅಡ್ರೆಸಿಂಗ್. IP ಅಂತಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ಸ್. ನಾನು ಆಗ್ಲೇ ಪ್ರೋಟೋಕಾಲ್ಸ್ ಬಗ್ಗೆ ಮೆನ್ಷನ್ ಮಾಡಿದೆ, ಅಂದ್ರೆ ಇಟ್ ಇಸ್ ಅ ಸೆಟ್ ಆಫ್ ರೂಲ್ಸ್ ಅಂತ ಹೇಳಿದೆ. ಸೊ ಇಂಟರ್ನೆಟ್ ಪ್ರೋಟೋಕಾಲ್ಸ್ ಏನ್ ಮಾಡುತ್ತೆ ಅಂತಂದ್ರೆ ನಾವು ಯಾವುದೇ ಡಿವೈಸ್ ನ ಒಂದು ನೆಟ್ವರ್ಕ್ ಕನೆಕ್ಟ್ ಮಾಡಿದ್ರೆ ಅದಕ್ಕೆ ಒಂದು ಅಡ್ರೆಸ್ ಕೊಡುತ್ತೆ, ಅಂದ್ರೆ ಒಂದು ನಂಬರ್ಸ್ ಬಂದಿರುತ್ತೆ ಅದಕ್ಕೆ. ಸೊ ಅದನ್ನ IP ಅಡ್ರೆಸಿಂಗ್ ಅಂತ ಕರೀತಾರೆ. ಇದರಲ್ಲಿ ಎರಡು ಟೈಪ್ ಇದೆ, ಒಂದು IPv4, ಇನ್ನೊಂದು IPv6. IPv4 ಅಲ್ಲಿ ಏನಾಗುತ್ತದೆ ಅಂದ್ರೆ 32 ಬಿಟ್ ಅಡ್ರೆಸಿಂಗ್ ಅಂತ ಇರುತ್ತೆ. ಅಂದ್ರೆ ಇದರಲ್ಲಿ 4.2 ಬಿಲಿಯನ್ ಯೂಸರ್ಸ್ಗೆ ಯುನೀಕ್ ಅಡ್ರೆಸ್ ನ ಅಲೋಕೇಟ್ ಮಾಡಬಹುದು. IPv6 ಏನಾಗುತ್ತೆ ಅಂದ್ರೆ ಇದಕ್ಕಿಂತ ಸ್ವಲ್ಪ ಲಾರ್ಜರ್ ಅಲೋಕೇಶನ್ ಆಗುತ್ತೆ. ಇದು 128 ಬಿಟ್ ಅಲೋಕೇಶನ್ ಅಂತ ಕರೀತಾರೆ. ಸೊ ದಿಸ್ ಇಸ್ ಅಬೌಟ್ IPv4 ಅಂಡ್ IPv6. ನೆಕ್ಸ್ಟ್ ಕಾನ್ಸೆಪ್ಟ್, ಸ್ವಿಚ್. ಸ್ವಿಚ್ ಅಂದ್ರೆ ಏನು? ಇವಾಗ ಅದೊಂದು ಹಾರ್ಡ್ವೇರ್ ಡಿವೈಸ್. ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಲ್ಲಿ ಒಂದೊಂದ್ಸಲ ಟ್ರಾಫಿಕ್ ಆಗುತ್ತೆ, ಡೇಟಾ ಟ್ರಾನ್ಸ್ಫರ್ ಸರಿಯಾಗಿ ಆಗೋದಿಲ್ಲ. ಆ ಟ್ರಾಫಿಕ್ ನ ಮ್ಯಾನೇಜ್ ಮಾಡಕ್ಕೆ, ಆ ಡೇಟಾನ ಡೈರೆಕ್ಟ್ ಮಾಡೋದಕ್ಕೆ ಸ್ವಿಚ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್, ಫೈರ್ ವಾಲ್ಸ್. ಫೈರ್ ವಾಲ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಇದೊಂದು ಡಿವೈಸ್ ಅಥವಾ ಒಂದು ಸಾಫ್ಟ್ವೇರ್. ಇದನ್ನ ನೆಟ್ವರ್ಕ್ ಟ್ರಾಫಿಕ್ ನ ಕಂಟ್ರೋಲ್ ಮಾಡೋದಕ್ಕೆ, ಮಾನಿಟರ್ ಮಾಡೋದಕ್ಕೆ ಅಂತ ಯೂಸ್ ಮಾಡ್ತೀವಿ. ಇದರಲ್ಲಿ 3 ಟೈಪ್ ಇದೆ. ಒಂದು ಹಾರ್ಡ್ವೇರ್ ಫೈರ್ ವಾಲ್ಸ್, ಇನ್ನೊಂದು ಸಾಫ್ಟ್ವೇರ್ ಫೈರ್ ವಾಲ್ಸ್, ಇನ್ನೊಂದು ನೆಕ್ಸ್ಟ್ ಜನರೇಷನ್ ಫೈರ್ ವಾಲ್ಸ್. ಹಾರ್ಡ್ವೇರ್ ಫೈರ್ ವಾಲ್ಸ್ ಏನು ಅಂತಂದ್ರೆ ಒಂದು ಡಿವೈಸ್, ಫಿಸಿಕಲ್ ಡಿವೈಸ್ ಅದು. ಸಾಫ್ಟ್ವೇರ್ ಫೈರ್ ವಾಲ್ಸ್ ಅಂದ್ರೆ ಒಂದು ಪ್ರೋಗ್ರಾಮ್, ಅದನ್ನ ನೀವು ಸಾಫ್ಟ್ವೇರ್ ಆಗಿ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಜನರೇಷನ್ ಫೈರ್ ವಾಲ್ಸ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಹ್ಯಾಸ್ ಅಡ್ವಾನ್ಸ್ ಫೀಚರ್ಸ್. ಇವಾಗ ಏನೋ ಇಂಟ್ರೂಷನ್ ಆಯ್ತು ಅದನ್ನೆಲ್ಲ ನೋಡ್ಕೊಳ್ಳುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ಸಬ್ನೆಟ್. ಸಬ್ನೆಟ್ ಇಸ್ ಶಾರ್ಟ್ ಫಾರ್ ಸಬ್ ನೆಟ್ವರ್ಕ್. ಅಂದ್ರೆ ಒಂದು ದೊಡ್ಡ ನೆಟ್ವರ್ಕ್ ಇರುತ್ತೆ, ಅದರಲ್ಲಿ ಒಂದು ಸ್ಮಾಲ್ ಪಾರ್ಟ್ ಆಗಿರುತ್ತೆ. ಸಬ್ನೆಟ್ಸ್ ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ನಮ್ಮ ನೆಟ್ವರ್ಕ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಸೆಕ್ಯೂರಿಟಿ ರೀಸನ್ಸ್ಗೆ, ಹಾಗೆ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಬ್ನೆಟ್ಸ್ ನ ಯೂಸ್ ಮಾಡ್ತೀವಿ. ಇವಾಗ ನಾನು ಮೆನ್ಷನ್ ಮಾಡಿದ ಎಲ್ಲಾ ಕಾನ್ಸೆಪ್ಟ್ಸ್ ನೆಟ್ವರ್ಕಿಂಗ್ ಇಟ್ಸ್ ವೆರಿ ವೆರಿ ಬೇಸಿಕ್ ಕಾನ್ಸೆಪ್ಟ್ಸ್. ಇದ್ರ ಬಗ್ಗೆ ನಿಮ್ಗೆ ಒಂದು ಹೋಲ್ ಕೋರ್ಸ್ ಬೇಕು ಅಂದ್ರೆ ಪ್ಲೀಸ್ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ ನೆಟ್ವರ್ಕಿಂಗ್ ನ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ಸ್ ನ ನಾವು ಎವ್ರಿ ಡೇ ಬೇಸಿಸ್ ಅಲ್ಲಿ ಯೂಸ್ ಮಾಡ್ತೇವೆ. ಫೋನ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಇದೆಲ್ಲದನ್ನು ನಾವು ನೆಟ್ವರ್ಕ್ ಕನೆಕ್ಟ್ ಮಾಡ್ಕೊಂಡೆ ನಾವು ಏನೇ ಕೆಲಸ ಮಾಡೋದು. ಸೊ ನೆಟ್ವರ್ಕಿಂಗ್ ಈಸ್ ವೆರಿ ವೆರಿ ಗುಡ್ ಫಾರ್ ಅಸ್. ಹಾಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ವೆರಿ ಕ್ರೂಷಿಯಲ್. ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇಫ್ ಯು ಆರ್ ನ್ಯೂ ಟು ಮೈಕ್ರೋ ಡಿಗ್ರಿ ಯೂಟ್ಯೂಬ್ ಚಾನಲ್, ಕೈಂಡ್ಲಿ ಸಬ್ಸ್ಕ್ರೈಬ್. ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರು ಪ್ಲೀಸ್ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಫುಲ್ ವಿಡಿಯೋ ಬೇಕು ಅಂದ್ರೂ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ, ಏನಾದರೂ ಹೊಸದಾಗಿ ಕಲ್ತ್ಕೊಳ್ಳೋಣ. ಅಲ್ಲಿವರೆಗೂ ಬಾಯ್.